ಬೆಂಕಿಯ ಜ್ವಾಲೆಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ಬೆಂಕಿ ಹೊತ್ತಿ ಉರಿತಾ ಇದ್ದಂತೆ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ನಿವಾಸಿಗಳು ಅಲ್ಲಿಂದ ಜೂಟಾಗಿದ್ದಾರೆ. ಸೈಕಲ್ ಏರಿ ಜೂಟಾದ ಅಕ್ರಮ ಬಾಂಗ್ಲಾ ವಲಸಿಗರು ಒಂದೊಂದು ಕಡೆ ಓಡೋಗಿದ್ದಾರೆ. ಈ ಬಾಂಗ್ಲಾದೇಶದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ನೆಲೆಸಿದವರು ಬೆಂಕಿ ಕಾಣಿಸಿಕೊಳ್ಳುತ್ತಲ್ಲ, ಏನಾದ್ರೂ ಆಗ್ಲಿ ಅಂತ ಹೇಳಿ ನಾವು ಅದಕ್ಕೆ ಹೇಳೋದು, ಇವರು ಮೋಸ್ಟ್ ಡೇಂಜರಸ್ ಅಂತೇಳಿ ಅದಕ್ಕೆ ಹೇಳೋದು. ಬೆಂಕಿಯ ಜ್ವಾಲೆಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡೋಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಇವರು ಅಕ್ರಮವಾಗಿ ಅಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇರೋದ್ರಿಂದಲೇ ಈ ದುರಂತ ಸಂಭವಿಸಿತ್ತು. ಬೆಂಕಿ ಅಂದ್ಬಿಟ್ಟು ಇಲ್ಲಿಂದ ಖಾಲಿ ಮಾಡಿಕೊಂಡು ನಮ್ಮ ಪ್ರತಿನಿಧಿ ಚರಣ್ ಈಗ ಘಟನಾ ಸ್ಥಳದಿಂದ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಸದ್ಯಕ್ಕೆ ಬೆಂಕಿಯನ್ನ ಈಗ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರಾ ಅಗ್ನಿಶಾಮಕ ದಳದವರು? ಮತ್ತೆ ಎಲ್ಲ ಓಡೋಗಿದ್ದಾರಂತೆ, ಯಾರು ಇಲ್ವಾ ಅಲ್ಲಿ? ಅಲ್ಲಿನ ಜೋಪಡಿಗಳಲ್ಲಿದ್ದವರು, ಗುಡಿಸಲುಗಳಲ್ಲಿದ್ದಂತ ಬಾಂಗ್ಲಾದೇಶಿಗರು ಯಾರೂ ಇಲ್ವಾ? ಈಗ ಪ್ರಾಥಮಿಕವಾಗಿ ಇಲ್ಲಿವರೆಗೂ ಏನ್ ಮಾಹಿತಿ ಸಿಕ್ಕಿದೆ? ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇತ್ತಂತೆ, ನಿಜವಾ? ಹೇಗೆ? ಓವರ್ ಟು ಯು ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಬೇಗೂರಿನ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಅದಾದ ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬರ್ತಾರೆ. ಸುಮಾರು 5ಕ್ಕೂ ಹೆಚ್ಚು ವಾಹನಗಳನ್ನ ತರ್ತಾರೆ. ಪ್ರಮುಖವಾಗಿ ಹುಳಿಮಾವ್ ಆಗಿರಬಹುದು, ಜಯನಗರ ಆಗಿರಬಹುದು, ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳನ್ನ ನಿಯೋಜಿಸಿಕೊಂಡು ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಈ ಒಂದು ಜಾಗಕ್ಕೆ ಬರುವಂತಹ ಕೆಲಸ ಆಗತ್ತೆ. ಆದ್ರೆ ಸಂಪೂರ್ಣವಾಗಿ ಅಗ್ನಿ ನಂದಿಸುವಂತಹ ಕೆಲಸವನ್ನ ಮಾಡಿ ಹೋಗಿದ್ರು. ಆದ್ರೆ ಇದೀಗ ಒಂದಿಷ್ಟು ಪ್ಲಾಸ್ಟಿಕ್ ನ ಒಳಗಿದ್ದಂತಹ ಕಿಡಿಗಳೇನಿದೆ ಅವುಗಳು ಈಗ ಅಗ್ನಿಯ ರೂಪಕ್ಕೆ ಬರ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಸತತ 7 ಗಂಟೆಯ ಕಾರ್ಯಾಚರಣೆಯ ಬಳಿಕ ಅಗ್ನಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ಲಾಸ್ಟಿಕ್ ನ ಒಳಭಾಗದಲ್ಲಿ ಅಡಗಿದ್ದಂತಹ ಬೆಂಕಿಗಳೇನಿದೆ ಅದೀಗ ಹೊರಭಾಗಕ್ಕೆ ಬರ್ತಾ ಇರುವಂತದ್ದು, ಮತ್ತಷ್ಟು ಬೆಂಕಿ ಹತ್ತಿಕೊಳ್ಳಿಕ್ಕೆ ಆರಂಭ ಆಗಿರುವಂತದ್ದು. ಈ ಮಧ್ಯದಲ್ಲಿ ಹುಳಿಮಾವು ಪೊಲೀಸರು ಏನಿದ್ದಾರೆ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹುಳಿಮಾವು ಪೊಲೀಸ್ ಸಿಬ್ಬಂದಿಗಳು ಮುಂಜಾನೆಯೇ ಬಂದು ಇಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಮತ್ತೆ ಒಂದಿಷ್ಟು ಆರೋಪಗಳು ಏನು ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡಲಾಗ್ತಾ ಇದೆ, ಇಲ್ಲಿ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮತ್ತೆ ನಕಲಿ ಬ್ರ್ಯಾಂಡ್ಗಳ ಗ್ಯಾಸ್ ಗಳನ್ನ ರಿಫಿಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಸ್ಥಳೀಯರು ಮಾಡಿದ ಬೆನ್ನಲ್ಲೇ ಇಲ್ಲಿಗೆ ಇದೀಗ ಹುಳಿಮಾವು ಪೊಲೀಸ್ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಂತಹ ಬಾಂಗ್ಲಾದೇಶಿಗಳೇನಿದ್ದಾರೆ ಅವರು ಇಲ್ಲಿಂದ ಸಂಪೂರ್ಣವಾಗಿ ಪರಾರಿಯಾಗಿರುವಂತದ್ದು. ರಾತ್ರಿ ಯಾವಾಗ ಬೆಂಕಿ ಆಹುತಿ ಆಯಿತು, ಈ ಒಂದು ಜಾಗದಲ್ಲಿ ಇದ್ದಂತ ತಮ್ಮ ಸೈಕಲ್ಗಳೇನಿತ್ತು, ತಾವು ಈ ಗುಜರಿಗಳನ್ನ ಹೆಕ್ಲಿಕ್ಕೆ ಅಂತ ಬಳಸ್ತಿದ್ದಂತ ವಾಹನಗಳೇನಿತ್ತು ಅವುಗಳಲ್ಲಿ ಹೊರಟು ಹೋಗಿರುವಂತದ್ದು, ಬೇರೆ ಬೇರೆ ದಿಕ್ಕನ್ನ ಅರಸಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗ್ಲಿಕ್ಕೆ ಹೋಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಜನ ಏನ್ ಮಾಡಿದ್ದಾರೆ, ಪಕ್ಕದಲ್ಲಿರುವಂತಹ ಒಂದಿಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು ಅಂತ ಹೇಳಿದ್ರೆ UP ಆಗಿರಬಹುದು, ಮತ್ತೆ ಡೆಲ್ಲಿ ಆಗಿರಬಹುದು, ಅಲ್ಲಿಂದ ಬಂದವರ ಜೊತೆ ಸ್ನೇಹವನ್ನ ಬೆಳೆಸಿಕೊಂಡಿದ್ರು. ಅವರ ಜೋಪಡಿಗಳಿಗೆ ಹೋಗಿರುವ ಬಗ್ಗೆ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ಜಾಗದಲ್ಲಿ ಯಾರಿದ್ರು ಅವರು ಬರಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನ ಅಂತ ಹೇಳಿದ್ರೆ ಅವ್ರು ಎಲ್ಲಿಯವರು ಏನು ಎತ್ತ ಎಲ್ಲದರ ದಾಖಲೆಯನ್ನ ಕೂಡ ಈಗ ಹುಳಿಮಾವು ಪೊಲೀಸರು ನೀಡಿರುವಂತದ್ದು. ಅದರ ಜೊತೆಗೆ ಜಾಗದ ಮಾಲೀಕ ಏನಿದ್ದಾರೆ ಅವರಿಗೆ ಕೂಡ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಇಷ್ಟು ಡಂಪ್ ಯಾರ್ಡ್ ಮಾಡಲಾಗಿದೆ, ಮತ್ತೆ ಒಂದಿಷ್ಟು ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡುವಂತಹ ಬಗ್ಗೆ ಸಂಶಯ ಇದೆ. ಇದ್ರ ಬಗ್ಗೆ ಜಾಗದ ಒಂದಿಷ್ಟು ಮಾಹಿತಿಗಳನ್ನ ನೀಡಬೇಕು. ಎಷ್ಟು ವರ್ಷಗಳಿಂದ ಯಾರಿಗೆ ಬಾಡಿಗೆಗೆ ನೀಡಿದ್ದೀರಿ? ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಬೆಂಕಿಯ ಜ್ವಾಲೆಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ಬೆಂಕಿ ಹೊತ್ತಿ ಉರಿತಾ ಇದ್ದಂತೆ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ನಿವಾಸಿಗಳು ಅಲ್ಲಿಂದ ಜೂಟಾಗಿದ್ದಾರೆ. ಸೈಕಲ್ ಏರಿ ಜೂಟಾದ ಅಕ್ರಮ ಬಾಂಗ್ಲಾ ವಲಸಿಗರು ಒಂದೊಂದು ಕಡೆ ಓಡೋಗಿದ್ದಾರೆ. ಈ ಬಾಂಗ್ಲಾದೇಶದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ನೆಲೆಸಿದವರು ಬೆಂಕಿ ಕಾಣಿಸಿಕೊಳ್ಳುತ್ತಲ್ಲ, ಏನಾದ್ರೂ ಆಗ್ಲಿ ಅಂತ ಹೇಳಿ ನಾವು ಅದಕ್ಕೆ ಹೇಳೋದು, ಇವರು ಮೋಸ್ಟ್ ಡೇಂಜರಸ್ ಅಂತೇಳಿ ಅದಕ್ಕೆ ಹೇಳೋದು. ಬೆಂಕಿಯ ಜ್ವಾಲೆಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡೋಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನು ನಂದಿಸಿದ್ದಾರೆ. ಇವರು ಅಕ್ರಮವಾಗಿ ಅಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇರೋದ್ರಿಂದಲೇ ಈ ದುರಂತ ಸಂಭವಿಸಿತ್ತು. ಬೆಂಕಿ ಅಂದ್ಬಿಟ್ಟು ಇಲ್ಲಿಂದ ಖಾಲಿ ಮಾಡಿಕೊಂಡು ನಮ್ಮ ಪ್ರತಿನಿಧಿ ಚರಣ್ ಈಗ ಘಟನಾ ಸ್ಥಳದಿಂದ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಸದ್ಯಕ್ಕೆ ಬೆಂಕಿಯನ್ನ ಈಗ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರಾ ಅಗ್ನಿಶಾಮಕ ದಳದವರು? ಮತ್ತೆ ಎಲ್ಲ ಓಡೋಗಿದ್ದಾರಂತೆ, ಯಾರು ಇಲ್ವಾ ಅಲ್ಲಿ? ಅಲ್ಲಿನ ಜೋಪಡಿಗಳಲ್ಲಿದ್ದವರು, ಗುಡಿಸಲುಗಳಲ್ಲಿದ್ದಂತ ಬಾಂಗ್ಲಾದೇಶಿಗರು ಯಾರೂ ಇಲ್ವಾ? ಈಗ ಪ್ರಾಥಮಿಕವಾಗಿ ಇಲ್ಲಿವರೆಗೂ ಏನ್ ಮಾಹಿತಿ ಸಿಕ್ಕಿದೆ? ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇತ್ತಂತೆ, ನಿಜವಾ? ಹೇಗೆ? ಓವರ್ ಟು ಯು ಚರಣ್.
ಎಸ್ ರಂಜಿತ್, ಪ್ರಮುಖವಾಗಿ ಬೇಗೂರಿನ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಅದಾದ ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬರ್ತಾರೆ. ಸುಮಾರು 5ಕ್ಕೂ ಹೆಚ್ಚು ವಾಹನಗಳನ್ನ ತರ್ತಾರೆ. ಪ್ರಮುಖವಾಗಿ ಹುಳಿಮಾವು ಆಗಿರಬಹುದು, ಜಯನಗರ ಆಗಿರಬಹುದು, ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳನ್ನ ನಿಯೋಜಿಸಿಕೊಂಡು ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಈ ಒಂದು ಜಾಗಕ್ಕೆ ಬರುವಂತಹ ಕೆಲಸ ಆಗತ್ತೆ. ಆದ್ರೆ ಸಂಪೂರ್ಣವಾಗಿ ಅಗ್ನಿ ನಂದಿಸುವಂತಹ ಕೆಲಸವನ್ನ ಮಾಡಿ ಹೋಗಿದ್ರು. ಆದ್ರೆ ಇದೀಗ ಒಂದಿಷ್ಟು ಪ್ಲಾಸ್ಟಿಕ್ ನ ಒಳಗಿದ್ದಂತಹ ಕಿಡಿಗಳೇನಿದೆ ಅವುಗಳು ಈಗ ಅಗ್ನಿಯ ರೂಪಕ್ಕೆ ಬರ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಸತತ 7 ಗಂಟೆಯ ಕಾರ್ಯಾಚರಣೆಯ ಬಳಿಕ ಅಗ್ನಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ಲಾಸ್ಟಿಕ್ ನ ಒಳಭಾಗದಲ್ಲಿ ಅಡಗಿದ್ದಂತಹ ಬೆಂಕಿಗಳೇನಿದೆ ಅದೀಗ ಹೊರಭಾಗಕ್ಕೆ ಬರ್ತಾ ಇರುವಂತದ್ದು, ಮತ್ತಷ್ಟು ಬೆಂಕಿ ಹತ್ತಿಕೊಳ್ಳಿಕ್ಕೆ ಆರಂಭ ಆಗಿರುವಂತದ್ದು. ಈ ಮಧ್ಯದಲ್ಲಿ ಹುಳಿಮಾವು ಪೊಲೀಸರು ಏನಿದ್ದಾರೆ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹುಳಿಮಾವು ಪೊಲೀಸ್ ಸಿಬ್ಬಂದಿಗಳು ಮುಂಜಾನೆ ಬಂದು ಇಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಮತ್ತೆ ಒಂದಿಷ್ಟು ಆರೋಪಗಳು ಏನು ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡಲಾಗ್ತಾ ಇದೆ, ಇಲ್ಲಿ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮತ್ತೆ ನಕಲಿ ಬ್ರ್ಯಾಂಡ್ ಗಳ ಗ್ಯಾಸ್ ಗಳನ್ನ ರಿಫಿಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಸ್ಥಳೀಯರು ಮಾಡಿದ ಬೆನ್ನಲ್ಲೇ ಇಲ್ಲಿಗೆ ಇದೀಗ ಹುಳಿಮಾವು ಪೊಲೀಸ್ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಂತಹ ಬಾಂಗ್ಲಾದೇಶಿಗಳೇನಿದ್ದಾರೆ ಅವರು ಇಲ್ಲಿಂದ ಸಂಪೂರ್ಣವಾಗಿ ಪರಾರಿಯಾಗಿರುವಂತದ್ದು. ರಾತ್ರಿ ಯಾವಾಗ ಬೆಂಕಿ ಆಹುತಿ ಆಯಿತೋ ಈ ಒಂದು ಜಾಗದಲ್ಲಿ ಇದ್ದಂತ ನೀವು ತಮ್ಮ ಸೈಕಲ್ಗಳೇನಿತ್ತು, ತಾವು ಈ ಗುಜರಿಗಳನ್ನ ಹೆಕ್ಲಿಕ್ಕೆ ಅಂತ ಬಳಸ್ತಿದ್ದಂತ ವಾಹನಗಳೇನಿತ್ತು ಅವುಗಳಲ್ಲಿ ಹೊರಟು ಹೋಗಿರುವಂತದ್ದು, ಬೇರೆ ಬೇರೆ ದಿಕ್ಕನ್ನ ಅರಸಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗ್ಲಿಕ್ಕೆ ಹೋಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಜನ ಏನ್ ಮಾಡಿದ್ದಾರೆ, ಪಕ್ಕದಲ್ಲಿರುವಂತಹ ಒಂದಿಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು ಅಂತ ಹೇಳಿದ್ರೆ UP ಆಗಿರಬಹುದು, ಮತ್ತೆ ಡೆಲ್ಲಿ ಆಗಿರಬಹುದು, ಅಲ್ಲಿಂದ ಬಂದವರ ಜೊತೆ ಸ್ನೇಹವನ್ನ ಬೆಳೆಸಿಕೊಂಡಿದ್ರು. ಅವರ ಜೋಪಡಿಗಳಿಗೆ ಹೋಗಿರುವ ಬಗ್ಗೆ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ಜಾಗದಲ್ಲಿ ಯಾರಿದ್ರು ಅವರು ಬರಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ದಾಖಲೆಗಳನ್ನ ಅಂತ ಹೇಳಿದ್ರೆ ಅವ್ರು ಎಲ್ಲಿ ಅವರು ಏನು ಎತ್ತ ಎಲ್ಲದರ ದಾಖಲೆಯನ್ನ ಕೂಡ ಈಗ ಹುಳಿಮಾವು ಪೊಲೀಸರು ನೀಡಿರುವಂತದ್ದು. ಅದರ ಜೊತೆಗೆ ಜಾಗದ ಮಾಲೀಕ ಏನಿದ್ದಾರೆ ಅವರಿಗೆ ಕೂಡ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಇಷ್ಟು ಡಂಪ್ ಯಾರ್ಡ್ ಮಾಡಲಾಗಿದೆ, ಮತ್ತೆ ಒಂದಿಷ್ಟು ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡುವಂತಹ ಬಗ್ಗೆ ಸಂಶಯ ಇದೆ. ಇದ್ರ ಬಗ್ಗೆ ಜಾಗದ ಒಂದಿಷ್ಟು ಮಾಹಿತಿಗಳನ್ನ ನೀಡಬೇಕು. ಎಷ್ಟು ವರ್ಷಗಳಿಂದ ಯಾರಿಗೆ ಬಾಡಿಗೆಗೆ ನೀಡಿದ್ದೀರಿ? ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್. ಬೆಂಕಿಯ ಜ್ವಾಲೆಗೆ ಒಬ್ಬೊಬ್ಬರು ಒಂದೊಂದು ದಿಕ್ಕು ಬೆಂಕಿ ಹೊತ್ತಿ ಉರಿತಾ ಇದ್ದಂತೆ ಎಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಅಕ್ರಮವಾಗಿ ನೆಲೆಸಿದ್ದ ಬಾಂಗ್ಲಾ ನಿವಾಸಿಗಳು ಅಲ್ಲಿಂದ ಜೂಟಾಗಿದ್ದಾರೆ. ಸೈಕಲ್ ಏರಿ ಜೂಟಾದ ಅಕ್ರಮ ಬಾಂಗ್ಲಾ ವಲಸಿಗರು ಒಂದೊಂದು ಕಡೆಗೆ ಓಡೋಗಿದ್ದಾರೆ. ಈ ಬಾಂಗ್ಲಾದೇಶದ ಪ್ರಜೆಗಳು ಅಕ್ರಮವಾಗಿ ಇಲ್ಲಿ ನೆಲೆಸಿದವರು ಬೆಂಕಿ ಕಾಣಿಸಿಕೊಳ್ಳುತ್ತಲ್ಲ, ಏನಾದ್ರೂ ಆಗ್ಲಿ ಅಂತ ಹೇಳಿ ನಾವು ಅದಕ್ಕೆ ಹೇಳೋದು, ಇವರು ಮೋಸ್ಟ್ ಡೇಂಜರಸ್ ಅಂತೇಳಿ ಅದಕ್ಕೆ ಹೇಳೋದು. ಬೆಂಕಿಯ ಜ್ವಾಲೆಗೆ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಓಡೋಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದ್ದಾರೆ. ಇವರು ಅಕ್ರಮವಾಗಿ ಅಲ್ಲಿ ಗ್ಯಾಸ್ ರಿಫಿಲ್ಲಿಂಗ್ ಮಾಡ್ತಾ ಇರೋದ್ರಿಂದಲೇ ಈ ದುರಂತ ಸಂಭವಿಸಿತ್ತು. ಅಲ್ಲಿನ ಬೆಂಕಿ ಹತ್ತಿದೆ ಅಂದ್ಬಿಟ್ಟು ಇಲ್ಲಿಂದ ಖಾಲಿ ಮಾಡಿಕೊಂಡು ಹೋಗ್ತಾ ನಮ್ಮ ಪ್ರತಿನಿಧಿ ಚರಣ್ ಈಗ ಘಟನಾ ಸ್ಥಳದಿಂದ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಚರಣ್, ಸದ್ಯಕ್ಕೆ ಬೆಂಕಿಯನ್ನ ಈಗ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರಾ ಅಗ್ನಿಶಾಮಕ ದಳದವರು? ಮತ್ತೆ ಎಲ್ಲ ಓಡೋಗಿದ್ದಾರಂತೆ, ಯಾರು ಇಲ್ವಾ ಅಲ್ಲಿ? ಅಲ್ಲಿನ ಜೋಪಡಿಗಳಲ್ಲಿದ್ದವರು, ಗುಡಿಸಲುಗಳಲ್ಲಿದ್ದಂತ ಬಾಂಗ್ಲಾದೇಶಿಗರು ಯಾರೂ ಇಲ್ವಾ? ಈಗ ಪ್ರಾಥಮಿಕವಾಗಿ ಇಲ್ಲಿವರೆಗೂ ಏನ್ ಮಾಹಿತಿ ಸಿಕ್ಕಿದೆ? ಗ್ಯಾಸ್ ರಿಫಿಲ್ಲಿಂಗ್ ದಂಧೆ ನಡೀತಾ ಇತ್ತಂತೆ, ನಿಜವಾ? ಹೇಗೆ? ಓವರ್ ಟು ಯು ಚರಣ್. ಎಸ್ ರಂಜಿತ್, ಪ್ರಮುಖವಾಗಿ ಬೇಗೂರಿನ ಈ ಒಂದು ಜಾಗ ಏನಿದೆ, ಈ ಒಂದು ಜಾಗ ನಿನ್ನೆ ರಾತ್ರಿ 2 ಗಂಟೆ ಸುಮಾರಿಗೆ ಅಗ್ನಿಗೆ ಆಹುತಿ ಆಗಿರುವಂತದ್ದು. ಅದಾದ ಗಂಟೆ ಸುಮಾರಿಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಬರ್ತಾರೆ. ಸುಮಾರು 5ಕ್ಕೂ ಹೆಚ್ಚು ವಾಹನಗಳನ್ನ ತರ್ತಾರೆ. ಪ್ರಮುಖವಾಗಿ ಹುಳಿಮಾವು ಆಗಿರಬಹುದು, ಜಯನಗರ ಆಗಿರಬಹುದು, ಅಲ್ಲಿನ ಅಗ್ನಿಶಾಮಕ ಸಿಬ್ಬಂದಿಗಳನ್ನ ನಿಯೋಜಿಸಿಕೊಂಡು ಸುಮಾರು 30ಕ್ಕೂ ಹೆಚ್ಚು ಸಿಬ್ಬಂದಿಗಳೊಂದಿಗೆ ಈ ಒಂದು ಜಾಗಕ್ಕೆ ಬರುವಂತಹ ಕೆಲಸ ಆಗತ್ತೆ. ಆದ್ರೆ ಸಂಪೂರ್ಣವಾಗಿ ಅಗ್ನಿ ನಂದಿಸುವಂತಹ ಕೆಲಸವನ್ನ ಮಾಡಿ ಹೋಗಿದ್ರು. ಆದ್ರೆ ಇದೀಗ ಒಂದಿಷ್ಟು ಪ್ಲಾಸ್ಟಿಕ್ ನ ಒಳಗಿದ್ದಂತಹ ಕಿಡಿಗಳೇನಿದೆ ಅವುಗಳು ಈಗ ಅಗ್ನಿಯ ರೂಪಕ್ಕೆ ಬರ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಸಂಪೂರ್ಣವಾಗಿ ಸತತ 7 ಗಂಟೆಯ ಕಾರ್ಯಾಚರಣೆಯ ಬಳಿಕ ಅಗ್ನಿಯನ್ನ ನಂದಿಸುವಲ್ಲಿ ಅಗ್ನಿಶಾಮಕ ದಳ ಸಿಬ್ಬಂದಿ ಯಶಸ್ವಿಯಾಗಿದ್ರು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ಲಾಸ್ಟಿಕ್ ನ ಒಳಭಾಗದಲ್ಲಿ ಅಡಗಿದ್ದಂತಹ ಬೆಂಕಿಗಳೇನಿದೆ ಅದೀಗ ಹೊರಭಾಗಕ್ಕೆ ಬರ್ತಾ ಇರುವಂತದ್ದು, ಮತ್ತಷ್ಟು ಬೆಂಕಿ ಹತ್ತಿಕೊಳ್ಳಿಕ್ಕೆ ಆರಂಭ ಆಗಿರುವಂತದ್ದು. ಈ ಮಧ್ಯದಲ್ಲಿ ಹುಳಿಮಾವು ಪೊಲೀಸರು ಏನಿದ್ದಾರೆ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಹುಳಿಮಾವು ಪೊಲೀಸ್ ಸಿಬ್ಬಂದಿಗಳು ಮುಂಜಾನೆ ಬಂದು ಇಲ್ಲಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಮತ್ತೆ ಒಂದಿಷ್ಟು ಆರೋಪಗಳು ಏನು
ಗ್ಯಾಸ್ ರಿಫಿಲ್ಲಿಂಗ್ ಅನ್ನ ಮಾಡಲಾಗ್ತಾ ಇದೆ. ಇಲ್ಲಿ ಅಕ್ರಮವಾಗಿ ಗ್ಯಾಸ್ ರಿಫಿಲ್ಲಿಂಗ್ ಮತ್ತೆ ನಕಲಿ ಬ್ರ್ಯಾಂಡ್ಗಳ ಗ್ಯಾಸ್ ಗಳನ್ನ ರಿಫಿಲ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಸ್ಥಳೀಯರು ಮಾಡಿದ ಬೆನ್ನಲ್ಲೇ ಇಲ್ಲಿಗೆ ಇದೀಗ ಹುಳಿಮಾವು ಪೊಲೀಸ್ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಲ್ಲಿ ಅಕ್ರಮವಾಗಿ ಇಲ್ಲಿ ನೆಲೆಸಿದ್ದಂತಹ ಬಾಂಗ್ಲಾದೇಶಿಗಳೇನಿದ್ದಾರೆ ಅವರು ಇಲ್ಲಿಂದ ಸಂಪೂರ್ಣವಾಗಿ ಪರಾರಿಯಾಗಿರುವಂತದ್ದು. ರಾತ್ರಿ ಯಾವಾಗ ಬೆಂಕಿ ಆಹುತಿ ಆಯಿತೋ ಈ ಒಂದು ಜಾಗದಲ್ಲಿ ಇದ್ದಂತ ಅವರು ತಮ್ಮ ಸೈಕಲ್ಗಳೇನಿತ್ತು, ತಾವು ಈ ಗುಜರಿಗಳನ್ನ ಹೆಕ್ಲಿಕ್ಕೆ ಅಂತ ಬಳಸ್ತಿದ್ದಂತ ವಾಹನಗಳೇನಿತ್ತು ಅವುಗಳಲ್ಲಿ ಹೊರಟು ಹೋಗಿರುವಂತದ್ದು, ಬೇರೆ ಬೇರೆ ದಿಕ್ಕನ್ನ ಅರಸಿಕೊಂಡು ಬೇರೆ ಬೇರೆ ಜಾಗಗಳಿಗೆ ಹೋಗ್ಲಿಕ್ಕೆ ಹೋಗಿರುವಂತದ್ದು. ಅದರ ಜೊತೆಗೆ ಒಂದಿಷ್ಟು ಜನ ಏನ್ ಮಾಡಿದ್ದಾರೆ, ಪಕ್ಕದಲ್ಲಿರುವಂತಹ ಒಂದಿಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರು ಅಂತ ಹೇಳಿದ್ರೆ ಯುಪಿ ಆಗಿರ್ಬೋದು ಮತ್ತೆ ಡೆಲ್ಲಿ ಆಗಿರ್ಬೋದು, ಅಲ್ಲಿಂದ ಬಂದವರ ಜೊತೆ ಸ್ನೇಹವನ್ನ ಬೆಳೆಸಿಕೊಂಡಿದ್ರು. ಅವರ ಜೋಪಡಿಗಳಿಗೆ ಹೋಗಿರುವ ಬಗ್ಗೆ ಕೂಡ ಇದೀಗ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಈ ಜಾಗದಲ್ಲಿ ಯಾರಿದ್ರು ಅವರು ಬರಬೇಕು, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲೆಗಳನ್ನ ಅಂತ ಹೇಳಿದ್ರೆ ಅವ್ರು ಎಲ್ಲಿಯವರು ಏನು ಎತ್ತ ಎಲ್ಲದರ ದಾಖಲೆಯನ್ನ ಕೂಡ ಈಗ ಹುಳಿಮಾವು ಪೊಲೀಸರು ನೀಡಿರುವಂತದ್ದು. ಅದರ ಜೊತೆಗೆ ಜಾಗದ ಮಾಲೀಕ ಏನಿದ್ದಾರೆ ಅವರಿಗೆ ಕೂಡ ಒಂದು ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ. ಈ ಒಂದು ಜಾಗದಲ್ಲಿ ಇಷ್ಟು ಡಂಪ್ ಯಾರ್ಡ್ ಮಾಡಲಾಗಿದೆ, ಮತ್ತೆ ಒಂದಿಷ್ಟು ಅಕ್ರಮವಾಗಿ ರಿಫಿಲ್ಲಿಂಗ್ ಮಾಡುವಂತಹ ಬಗ್ಗೆ ಸಂಶಯ ಇದೆ. ಇದರ ಬಗ್ಗೆ ಜಾಗದ ಒಂದಿಷ್ಟು ಮಾಹಿತಿಗಳನ್ನ ನೀಡಬೇಕು. ಎಷ್ಟು ವರ್ಷಗಳಿಂದ ಯಾರಿಗೆ ಬಾಡಿಗೆ ನೀಡಿದ್ದೀರಿ? ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಚರಣ್.